ಹಲೋ ಸ್ನೇಹಿತರೆ, ನಮಸ್ಕಾರ. ಜನತೆ ಜನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಒಂದು ಹೊಸ ಮಾಹಿತಿಯನ್ನು ನಿಮಗೆ ಹೇಳಿಕ್ ಹೋಗ್ತಾ ಇದ್ದೇನೆ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತೆ ಜನ ಸಬ್ಸ್ಕ್ರೈಬರ್ ಆಗಿರಿ. ಸ್ನೇಹಿತರೆ, ಇವತ್ತು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಭಾಗವಾಗಿ ಕಡಬ ತಾಲೂಕಿನಲ್ಲಿ ಪ್ರತ್ಯೇಕವಾದಂತಹ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಈ ಒಂದು ಪ್ರೋಗ್ರಾಮ್ಗೆ ಆಶಾ ಕಾರ್ಯಕರ್ತರನ್ನ ಒಂದುಗೂಡಿಸುವ ಒಂದು ವ್ಯವಸ್ಥೆ ನಡೀತಾ ಇದೆ. ಸೊ ಅದರ ಭಾಗವಾಗಿ ಸಂಘದ ಕಾರ್ಯಕರ್ತರು ಆಶಾ ಕಾರ್ಯಕರ್ತರನ್ನ ಕರೆ ಮಾಡಿ ಈ ಒಂದು ಪ್ರೋಗ್ರಾಮ್ಗೆ ಆಹ್ವಾನ ನಡೆಸುವಂತಹ ಸಂದರ್ಭದಲ್ಲಿ ಪದ್ಮಲತಾ ಕೇಳಿರುವುದು. ಪದ್ಮಲತಾ ಕೊಲೆ ಪ್ರಕರಣವು ಎಲ್ಲರೂ ಸೌಜನ್ಯ ಹೋರಾಟಗಾರರು ಕೇಳದೆ ಇರದಂತಹ ಒಂದು ವಿಚಾರ. ಯಾಕಂದ್ರೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇದೇ ರೀತಿ ಧರ್ಮಸ್ಥಳದಲ್ಲಿ ಕೊಲೆ ಆದಂತಹ ಒಂದು ಯುವತಿ. ಸೊ ಆ ಯುವತಿಯ ಕುಟುಂಬಸ್ಥರು ಈ ಒಂದು ಕಾರ್ಯಕ್ರಮವನ್ನ ಬಹಿಷ್ಕಾರ ಹಾಕ್ತಾರೆ. ಮಾತ್ರ ಅಲ್ಲ, ಸಂಘದ ಕಾರ್ಯಕರ್ತೆಯಲ್ಲಿ ಈ ಒಂದು ವಿಚಾರವಾಗಿ ಪದ್ಮಾವತಿಯು ನನ್ನ ದೊಡ್ಡಮ್ಮನ ಮಗಳು ಎನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಮಾತ್ರ ಅಲ್ಲ, ಇವರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಸೊ ಆ ಆಡಿಯೋವನ್ನು ಹಲೋ, ಟೀಚರ್ ನಾನ್ ನಾಳೆ ಬರ್ತಾ ಇಲ್ಲ ಅಲ್ಲ. ನಾನ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳನ್ನ ಇದು ತಿಂದು ಬದುಕುವ ನಾಯಿ ಇದಾನಲ್ಲ, ಆ ನಾಯಿ ಅಣ್ಣ ಬರ್ತಾ ಇದ್ದಾನಲ್ಲ, ನಾನ್ ಬರ್ದಿಲ್ಲ. ನನ್ನ ದೊಡ್ಡ ಮನ್ಸ ಆ ನಾಯಿಯ ತಮ್ಮ ತಿಂದಿದ್ದು. ಯಾರು ನಾನ್ ಬರ್ಬೇಕಲ್ಲ ಅದಕ್ಕೆ. ಅಲ್ಲ, ಪದ್ಮಲತನ್ ಯಾರು ಸಾಯಿಸಿದ್ ನಿಮಗೆ ಗೊತ್ತಾ ಮೇಡಮ್? ನಮ್ಮ ಹತ್ರ ಸಾಕ್ಷಿ ಇದೆ ಮೇಡಮ್. ಯಾರು ಪದ್ಮಲತನ್ ಯಾರು ಸಾಯಿಸಿರೋದು ನಿಮಗೆ ಗೊತ್ತಾ? ಅದು ಯಾರು? ಪದ್ಮಲತಾ ಯಾರು? ನೀವ್ ಎಂತ ಹೇಳುದು ನಂಗೆ ಎಂತ ಅರ್ಥ ಆಗಿಲ್ಲ. ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಆಗ್ತಾ ಉಂಟು. ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟೆಲ್ಲ ಎಲ್ಲ ಇದ್ರಲ್ಲೂ ಬರ್ತಾ ಇದೆ, ಯೂಟ್ಯೂಬ್ ಅಲ್ಲೂ ಇದ್ರಲ್ಲೆಲ್ಲ ಬರ್ತಾ ಇದೆ ಅಲ್ಲ ಮೇಡಮ್. ಇನ್ನು ನಿಮಗೆ ಪದ್ಮಲತಂದ್ ವಿಷಯನೇ ಗೊತ್ತಿಲ್ವಾ ಮೇಡಮ್? ಅಲ್ಲ, ಪದ್ಮಲತಾ ಯಾರು? ಸೌಜನ್ಯ ಅಲ್ವಾ? ಸೌಜನ್ಯ ಮುಂಚೆ ಮರ್ಡರ್ ಆದ ಪದ್ಮಲತಾ, ಅದೇ PUC ವಿದ್ಯಾರ್ಥಿನಿ, ನನ್ ದೊಡ್ಡಮ್ಮ ಅವಳು. ಹೌದಾ? ನಾನ್ ಬರ್ದಿಲ್ಲ ಅಂತ. ಹೆಣ್ಮಕ್ಳನ್ನ ತಿಂದು ಬದುಕ್ತಾರಲ್ಲ ಅವ್ರ ಅಣ್ಣ ಅಂತ, ಅವ್ರಿಗೆ ಏನಕ್ಕೆ ಮರ್ಯಾದೆ ಕೊಡ್ಬೇಕು? ಅದು ಯಾರು? ಅದೇ ಅಲ್ಲ, ನಾನು ಹೆಸರು ಹೇಳ್ಬೇಕಾ? ಹೆಸರು ಹೇಳ್ತಾನೆ ಬೇಕಿದ್ರೆ. ಧರ್ಮಸ್ಥಳದವ್ರು ಬರುದಕ್ಕ? ಧರ್ಮಸ್ಥಳದವ್ರು ಬರ್ದಕ್ಕೆ. ಹೌದು, ಧರ್ಮಸ್ಥಳದವ್ರು ಅಂತ ಹೇಳಿದ್ರೆ ಗ್ರಾಮದವ್ರಲ್ಲ, ಅಲ್ಲಿ ದೊಡ್ಡವ್ರು ಇದಾರಲ್ಲ, ದೊಡ್ಡವ್ರು ಅಂತ ಎಣಿಸಿದವರು. ಹೌದು ನೋಡಿ, ನಮ್ಮಲ್ಲಿ ಹೇಳಿದನ್ನು ನಮ್ಮ ಮಹಿಳಾ ನನಗೆ ಗೊತ್ತುಂಟು ಮೇಡಮ್. ನೀವು ಮಾಡಿದ ತಪ್ಪಲ್ಲ, ನಿಮಗೆ ಹೇಳಿದನ್ನ ನೀವು ಮಾಡ್ಲೇಬೇಕು. ನಮಗೆ ನೋಡಿ, ನಮಗೆ ರಾಜಕೀಯ ಯಾವುದೂ ಇಲ್ಲ. ನಮಗೆ ರಾಜಕೀಯ ಅಂತ ಹೇಳ್ಕೊಂಡು ಹೇಳ್ತಾ ಇಲ್ಲ ಮೇಡಮ್. ನೋಡಿ, ಇದ್ರಲ್ಲಿ ರಾಜಕೀಯ ನೋಡಿ ಹಾಗೆ ಅಂತ ಇಲ್ಲ. ಎರಡು ಪಾರ್ಟಿಯವರು ನಮ್ಮ ಇಲಾಖೆಯವರು ಹೇಳಿದನ್ನು ನಾವು ಗುಂಪಲ್ಲಿ ಹೇಳ್ಬೇಕು. ಗುಂಪಿನಿಂದ ನನಗೆ ಗೊತ್ತುಂಟು ಮೇಡಮ್, ನಿಮ್ಮನ್ನು ದೂರ್ತಾ ಇಲ್ಲ. ಆದ್ರೆ ನಾನ್ ಬರ್ಬೇಕು ಅಂತ ಇದ್ದೆ. ಅವರ ಹೆಸರನ್ನ ಮಾತ್ರ ನಾನು ಈಗ ನೋಡಿದ್ದು. ಅಂತವ್ರನ್ನ ಪೂಜೆ ಮಾಡ್ಬೇಕಾದ ಅಗತ್ಯ ನಮಗಿಲ್ಲಲ್ಲ ಮೇಡಮ್. ಅದೆಲ್ಲ ನಿಮಗೆ ಬಿಟ್ಟದು. ಸರಿ ಮೇಡಮ್, ನಾನು ಈಗ ನೋಡಿದಷ್ಟೇ. ನಮ್ಮವ್ರು ಹೇಳಿದಾಗ ನಾವು ಇದು ನೋಟಿಸ್ ನೋಡಿದಷ್ಟೇ, ನನಗೆ ಗೊತ್ತಿರ್ಲಿಲ್ಲ. ಸರ್ಕಾರದ ಬಗ್ಗೆ ನನಗೆ ಗೌರವ ಉಂಟು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಷ್ಟೆಲ್ಲ